ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಿವ್ಯೂ ಕನ್ನಡಿಗ. ಒಂದು ಬೈಕ್ ತೋರ್ಸೋಣ ಅಂತ ಇದ್ದೀನಿ, ನೋಡ್ತೀರಾ? ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ. ಇದೇ ನೋಡಿ, ಯಮಹಾ YZF R15 ವರ್ಷನ್ V2. ಇದು ಪ್ರೊಡಕ್ಷನ್ ಆಗಿದ್ದು 2011ರಲ್ಲಿ, ಇದು ಲಾಂಚ್ ಆಗಿದ್ದು 2014ರಲ್ಲಿ ಇಂಡಿಯಾದಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. V2 ವರ್ಷನ್ನು. V3 ವರ್ಷನ್ನು 2017ರಲ್ಲಿ ಇಂಡೋನೇಷ್ಯಾದಲ್ಲಿ ಲಾಂಚ್ ಮಾಡಿದರು. V3 ಈ ಥರ ಇಲ್ಲ, ಇನ್ನೊಂದು ಥರ ಫೇರಿಂಗ್ಸ್ ಬರುತ್ತೆ, ನಿಮಗೆ ನೋಡಿರ್ತೀರಾ. ಏನು ಚೇಂಜ್ ಆಗ್ತಿಲ್ಲ. ಒಂದೇ ಏಟ್ಗೆ 50 ಇರ್ಲಿ ಬಿಡೋ. ಇದ್ರ ಇಂಜಿನ್ ಟೈಪ್ ಬಂದು ಲಿಕ್ವಿಡ್ ಕೂಲ್ಡ್ 4 ಸ್ಟ್ರೋಕ್ SOHC ಇಂಜಿನ್ ಆಗಿರುತ್ತೆ. ಇದು ಫ್ಯೂಯಲ್ ಸಿಸ್ಟಮ್ ನೋಡೋದಾದರೆ ಫ್ಯೂಯಲ್ ಇಂಜೆಕ್ಷನ್ ಇರುತ್ತೆ. ಇದ್ರ ಕ್ಲಚ್ ಟೈಪ್ ನೋಡೋದಾದರೆ ವೆಟ್ ಮಲ್ಟಿಪಲ್ ಡಿಸ್ಕ್ ಇರುತ್ತೆ. ಇದೆ ಗ್ರೌಂಡ್ ಕ್ಲಿಯರೆನ್ಸು 160 mm ಇದೆ. ಇದ್ರ ಸೀಟ್ ಹೈಟ್ ಒಂದು 800 mm ಇದೆ. ಮತ್ತು ಈ ಫೇರಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಡೆಲ್ಟಾ ಬಾಕ್ಸ್ ಆಗಿರುತ್ತೆ. ಬ್ರೇಕ್ ಟೈಪ್ ಬಂದು ಡಿಸ್ಕು, ಫ್ರಂಟ್ ಟು ರೇರು ನಿಸೈನ್ ಬ್ರೇಕ್ನ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಇದ್ರ ಸಸ್ಪೆನ್ಷನ್ ಬ್ಯಾಕಿಂದು ಮೊನೋ ಕ್ರಾಸ್ ಬರುತ್ತೆ, ಮತ್ತು ಫ್ರಂಟಿಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ. ಏನೋ ಬಗ್ ನೋಡ್ತಿದ್ಯಾ? ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನೋಡ್ತಾ ಇರ್ಬೋದು, ಇಲ್ಲಿ ಸೈಡ್ ಫೇರಿಂಗ್ಸ್ ಮೇಲೆ ಹಯಾಬುಸಾ ಲೋಗೋ ಹಾಕಿದ್ದಾರೆ, ಸ್ಟಿಕ್ಕರ್ನ ಮಾಡಿಫಿಕೇಶನ್ ಲೈಟಾಗಿ ಮಾಡಿಸಿದ್ದಾರೆ ಸ್ಟಿಕ್ಕರಿಂಗು. ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ. ಅನಲಾಗ್ ಸಿಸ್ಟಮ್ ಇದೆ, ಈ RPM ಎಲ್ಲ ಅನಲಾಗ್ ಕೊಟ್ಟಿದ್ದಾನೆ, ಮತ್ತು ಇದು ಡಿಜಿಟಲ್ ಕೊಟ್ಟಿದ್ದಾರೆ. ಎಷ್ಟು ಕಿಲೋಮೀಟ್ರು ಮತ್ತು ಮೈಲೇಜು ಎಷ್ಟು ಕಿಲೋಮೀಟ್ರ್ ಓಡಿದೆ ಎಲ್ಲ ತೋರಿಸುತ್ತೆ. ಇದರಲ್ಲಿ ಬರೀ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಬರೋದು, ಮತ್ತು ಇಲ್ಲಿ ಕಿಕ್ಕರ್ ಏನು ಕೊಡಲ್ಲ ಇದಕ್ಕೆ. ಮತ್ತು ಈ ಫ್ಯೂಯಲ್ ಟ್ಯಾಂಕ್ ಬಂದು 12 ಲೀಟರ್ಸ್ ಹಿಡಿಯುತ್ತೆ. ಮತ್ತು ಇದು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಶಿಫ್ಟಿಂಗ್ ಆಗಿರುತ್ತೆ. ಮತ್ತು ಸೀಟು ನೋಡ್ತಾ ಇದ್ದೀರಾ ಎಷ್ಟು ಕಂಫರ್ಟೇಬಲ್ ಆಗಿದೆ, ಸ್ಮೂತಾಗಿದೆ ಪಿಲಿಯನಿಗೂ. ಮತ್ತು ಇದು ಸಿಂಗಲ್ ಸೀಟ್ ಆಗಿರುತ್ತೆ. ಮತ್ತು ಸ್ಪೀಡಾಗಿ ಹೋದಾಗ ಮತ್ತು ಹಂಸಲ್ಲಿ ಮತ್ತು ಗುಂಡಿಯಲ್ಲಿ ಎಲ್ಲಾದರೂ ಬಿಟ್ಟರೆ ಚಪ್ರಿ ಥರ ಜಾಮೂನ್ ಅಂತರೂ ಬಾಯಿಗೆ ಬರುತ್ತೆ ಈ ಗಾಡಿಯಲ್ಲಿ, ಅದಂತರೂ ಪಕ್ಕ. ಹಾರನ್ ತೋರ್ಸೋಣ ಅಂತಿದ್ದೀನಿ, ನೋಡ್ತೀರಾ? ಕೇಳಿಸ್ಕೊಳ್ಳಿ ಯಾವ ಥರ ಇದೆ ಅಂತ. ಅಷ್ಟೇನು ಲೌಡಾಗಿಲ್ಲ, ಲೌಡಾಗಿರೋ ಇನ್ನೊಂದು ಥಿಂಗ್ ತೋರಿಸ್ತೀನಿ. ಅಂತ ಇಂತ ಸಾಹಸ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟ ಹುಡುಗ. ಬ್ಯಾಟರಿ ಡೌನ್ ಆಗಿದ್ದು ಗಾಡಿದು. ಸೌಂಡ್ ಮಾತ್ರ ಕ್ರೇಜಿ ಆಗ್ಬಿಟ್ಟೈತೆ. ಇದು ಆಫ್ ಸೆಟ್ ಆಕ್ರೋಪೋವಿಕ್ ಎಕ್ಸಾಸ್ಟ್ ಆಗಿರುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ ಒಂದ್ಸರಿ, ಕೇಳಿಸ್ತೀನಿ. ಕೊಡಪ್ಪ ನೀವು.
ಒಂದು ಶಾರ್ಟು ಸ್ಪಿನ್ ಹೋಗಿ ಬಂದ್ವಿ. ಮಾತ್ರ ಕ್ರೇಜಿ ಆಗಿದೆ, ಬಾಂಬ್ ಗಾಡಿ, ಸೈಕಾಗಿ ಅವಳಿ ಮಾಡ್ಬೋದು ಗಾಡಿ. ಹಾಂ, ಏನೋ ಹೇಳ್ತಾವ ನಮ್ಮ ಹುಡುಗ. ಆರಾಮಲ್ಲ? ನಮಸ್ಕಾರ ದೇವರು. ಏನೋ ಹೇಳೋ ನೀನು. ಸೆಕ್ಸಿ ಬೀಸ್ಟ್ ಅಂತೆ. ಸಖತ್ತಾಗಿದೆ ಗಾಡಿ ಮಾತ್ರ. ಬೀಸ್ಟ್ ಅಂತಲೇ ಹೇಳ್ಬೋದು ಇದನ್ನ. ಆ ರೇಂಜಿಗೆ ಮಾಡಿದ್ದಾರೆ ಯಮಹದವರು. ಸೆಕ್ಸಿ ಗಾಡಿ ಚೆನ್ನಾಗಿದೆ ಮಾತ್ರ. ಓಡ್ಸಕ್ಕೆ ಮಾತ್ರ ಸೂಪರ್. ಕಂಫರ್ಟೇಬಲು ಅಷ್ಟೇ ಸೂಪರಾಗೇ ಇದೆ ಇದ್ರದ್ದು. ನೋಡ್ತಾ ಇದ್ದೀರಲ್ಲ, ಇದು 8500 RPM ಅಲ್ಲಿ 16.4 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. 7500 RPM ಅಲ್ಲಿ 14.5 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಂಥರ ಸೆಕ್ಸಿ ಬೀಸ್ಟ್ ಇದ್ದಂಗೆ. ನಮ್ಮ ತರೀಕೆರೆ ಬಾಸಿಂದ ಗಾಡಿ, ಪವನ್ ಚೇಣಪ್ಪ ಅಂತ ಅವ್ರದ್ದೇ ಇದು ಗಾಡಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು, ನೋಡ್ತಾ ಇರ್ಬೋದು. ಮಾತ್ರ ಸೂಪರಾಗಿದೆ ಗಾಡಿ. ಹಿಂಗೆ ರಿವ್ಯೂ ಮಾಡ್ತೀವಿ ಅಂತ ಹೇಳಿದಾಗ ಏನು ಹೇಳ್ದಂಗೆ ಒಂದೇ ಮಾತಿಗೆ ಮಾಡಿಕೊಳ್ರೋ ಅಂತ ಹೇಳಿದ್ರು ನಮಗೆ. ಮಾತ್ರ ಬೀಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಇದನ್ನು. ಸೆಕ್ಸಿ ಬೀಸ್ಟ್ ಅಂತೆ ನಮ್ಮ ಹುಡುಗ ಹೇಳ್ತವನೆ. ಸೆಕ್ಸಿ ಬೀಸ್ಟೇ ಇದು. ಮತ್ತೆ ಸರಿ ತಗೊಳ್ಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಇನ್ನೂ ಹೊಸ ಗಾಡಿಗಳ್ನ ತೋರಿಸ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಮತ್ತು ನನ್ನ ಇನ್ಸ್ಟಾನು ಫಾಲೋ ಮಾಡ್ಕೊಳ್ಳಿ, ಅದರಲ್ಲೂ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ನಿಮಗೆ. ಮತ್ತು ಯಾರಾದರೂ ನಿಮ್ಮ ಹತ್ರ ಗಾಡಿಗಳು ಇದ್ದರೆ ನನಗೆ DM ಮಾಡಿ, ನಾನು ಆ ಗಾಡಿಗಳನ್ನ ರಿವ್ಯೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.